ಕಾಂಗ್ರೆಸ್ನಲ್ಲಿ ಕುಗ್ಗುತ್ತಿದೆಯಾ ದಲಿತ ಸಿಎಂ ಕೂಗು ಅನ್ನುವಂತ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ದಲಿತ ನಾಯಕರ ಪರ ನಿಲ್ತಾ ಇಲ್ವಾ ಶಾಸಕರು? ದಲಿತ ಶಾಸಕರಲ್ಲೇ ಮೂಡಿದ್ಯಾ ಭಿನ್ನಮತ ಅಂತ. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಅನ್ನುವಂಥದ್ದು ಅವಾಗವಾಗ ಬರುತ್ತೆ, ಮತ್ತೆ ಹಂಗೆ ತಣ್ಣಗಾಗುತ್ತೆ. ಎಷ್ಟು ಸ್ಪೀಡಲ್ಲಿ ಬಂದಿರುತ್ತೋ ಅಷ್ಟೇ ಸ್ಪೀಡಲ್ಲಿ ತಣ್ಣಗಾಗುವಂಥದ್ದು. ಈಗ ಮತ್ತೊಮ್ಮೆ ಹಂಗೆ ಆಗ್ತಾ ಇದೆ. ದಲಿತ ನಾಯಕರ ಪರ ನಿಲ್ತಾ ಇಲ್ವಾ ಶಾಸಕರು? ದಲಿತ ಶಾಸಕರಲ್ಲೇ ಒಂದ್ ರೀತಿಯಾದಂತ ಭಿನ್ನಮತ ಇದೆಯಾ? ದಲಿತರು ಸಿಎಂ ಆಗ್ಬೇಕು ಅಂತ ಸಮಾಜದ ಒತ್ತಡ ಅಂತೂ ಈ ಮುಂಚೆಯಿಂದಲೂ ಇದೆ. ಆದ್ರೆ ಈ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಬ್ಬೊಬ್ರು ಒಂದೊಂದು ಗುಂಪಾಗಿದ್ದಾರೆ. ನಾನು ಸಿಎಂ ರೇಸ್ನಲ್ಲಿದ್ದೇನೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ದಲಿತ ಸಿಎಂ ಚರ್ಚೆಗೆ ಧ್ವನಿಗೂಡಿಸದ ದಲಿತ ಶಾಸಕರು. ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತದ್ದು ಕೆಲ ದಲಿತ ಶಾಸಕರು. ಡಿಕೆಶಿ ಬಣದಲ್ಲೂ ಕೂಡ ಮತ್ತೆ ಕೆಲ ದಲಿತ ಶಾಸಕರಿದ್ದಾರೆ. ಬಣ ರಾಜಕೀಯದಲ್ಲಿ ದಲಿತ ಶಾಸಕರು ಇಬ್ಬಾಗ ಆಗಿರುವಂತದ್ದು. ದಲಿತರನ್ನ ಸಿಎಂ ಮಾಡಿ ಅನ್ನುವಂಥದ್ದು ಬಾಯಿ ಮಾತಿಗೆ ಅಷ್ಟೇ ಸೀಮಿತ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಒಂದು ಕೋಟದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಎಲ್ಲವೂ ನಿರ್ಧಾರ ಆಗಬೇಕು ಅನ್ನುವುದಕ್ಕಿಂತ ಅವರ ನಾಯಕತ್ವದ ಆಧಾರದ ಮೇಲೆ ನಿರ್ಧಾರ ಆಗಬೇಕು ಅನ್ನುವಂಥ ಮಾತುಗಳಿಗೆ ಇನ್ನ ಕೆಲವರು ಮಾತನಾಡ್ತಾರೆ. ಅದೇನೇ ಇದ್ರೂ ಕೂಡ ದಲಿತ ಸಿಎಂ ಆಗಬೇಕು ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರಷ್ಟೇ. ಅದು ಬರೀ ಮಾತಲ್ಲಿ ಉಳಿದಿದೆ ಬಿಟ್ರೆ ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಪ್ರಯತ್ನ ಆಗ್ತಾ ಇಲ್ಲ. ಇವನ್ ದಲಿತ ಶಾಸಕರು ಕೂಡ ಪ್ರಯತ್ನ ಪಡ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಇದ್ದಾರೆ. ತಿಮ್ಮೇಗೌಡ್ರ, ಇಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಮಾತುಗಳು ಎಷ್ಟು ಸ್ಪೀಡ್ ಆಗಿ ಬರುತ್ತೋ ಅಷ್ಟೇ ಸ್ಪೀಡ್ ಆಗಿ ತಣ್ಣಗಾಗುತ್ತೆ. ಯಾಕೆ ಅವರವರ ನಡುವೆನೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದು? ಅವರೆಲ್ಲರೂ ಕೂಡ ಹಕ್ಕೊತ್ತಾಯ ಮಾಡಲ್ಲ, ದಲಿತ ಸಿಎಂ ಮಾಡಿ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರಿದ್ದೀವಿ, ದಲಿತ ವೋಟ್ ಬ್ಯಾಂಕು ಕೂಡ ಕಾಂಗ್ರೆಸ್ಗೆ ಅವಾಗಿಂದಲೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಲ್ಲ ಅಂತ. ಪೃಥ್ವಿರಾಜ್, ಇಲ್ಲಿ ಬಹಳ ಮುಖ್ಯವಾಗಿ ದಲಿತ ಸಿಎಂ ಕೂಗು ಇವತ್ತು ನೆನ್ನೆದಲ್ಲ. ಅದು ಏನು 1.5 ದಶಕದಿಂದಲೂ ಕೂಡ ಈ ಒಂದು ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳು ಅಂದ್ರೆ ಅದು ದಲಿತ ಮತ ಬ್ಯಾಂಕು. ಸೊ ಹೀಗಾಗಿ ಹಲವಾರು ವರ್ಷಗಳಿಂದ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ದಲಿತರೊಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಲ್ಲ ಅನ್ನುವಂಥ ಒಂದು ಆರೋಪವೂ ಕೂಡ ಕಾಂಗ್ರೆಸ್ ಮೇಲೆ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯಾವಾಗ ಕಳೆದ 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅವತ್ತು ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತ ಸಂದರ್ಭದಲ್ಲೂ ಕೂಡ ಈ ಒಂದು ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂತು. ಅದಾದ ಬಳಿಕ 2018ರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲೂ ಬಂತು. ಇದೀಗ 2023ರ ಚುನಾವಣೆಯಲ್ಲೂ ಕೂಡ ಆಗಾಗ್ಗೆ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಈಗ ಕಾಲ ಪಕ್ವಾಗಿರ್ತಕ್ಕಂಥದ್ದು, ರೈಟ್ ಟೈಮ್ ಇದು. ದಲಿತರನ್ನ ಸಿಎಂ ಮಾಡಿ ಅನ್ನುವಂಥ ಒಂದು ನಿಟ್ಟಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲೊಂದು ಕಡೆಗೆ ಸೂಕ್ತವಾದಂಥ ಸಮಯ ಅಂತ. ಯಾಕಂದ್ರೆ ಇತ್ತ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಶಾಸಕರ ಬಲ ಇಲ್ಲ ಅನ್ನುವಂಥದ್ದು, ಮತ್ತೊಂದು ಕಡೆಗೆ ನಾನಾ ರೀತಿಯಾದಂಥ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ನಡುವೆ ಇತ್ತ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವಿರುದ್ಧವೂ ಕೂಡ ಸಾಕಷ್ಟು ನಿಟ್ಟಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅವರು ಸುಮಾರು ಎರಡು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅವರು ಅಧಿಕಾರವನ್ನ ಬಿಟ್ಕೊಡ್ಬೇಕು, ಕೊಟ್ಟ ಮಾತಿನಂತೆ ನಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದು ಕಡೆಗೆ ಪರ್ಯಾಯ ನಾಯಕತ್ವವನ್ನು ಹುಟ್ಟುಹಾಕುವಂತ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವಂತ ಒಂದು ನಿಟ್ಟಲ್ಲಿ ದಲಿತ ಸಿಎಂ ಮಾಡಬಹುದು, ಅಂದ್ರೆ ದಲಿತ ಸಿಎಂ ಮಾಡೋದಕ್ಕೆ ಒಳ್ಳೆ ಅವಕಾಶ. ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ದಲಿತ ನಾಯಕರ ಒಂದು ಒಗ್ಗಟ್ಟಿನ ಕೊರತೆಯಿಂದಾಗಿ ಈ ಒಂದು ದಲಿತ ಸಿಎಂ ಕೂಗು ಹಿನ್ನಡೆಯನ್ನ ಅನುಭವಿಸ್ತಾ ಇದೆಯಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ನಾಯಕತ್ವ ಬಿಕ್ಕಟ್ಟಿನಿಂದಾಗಿ ಬಣ ರಾಜಕೀಯ ದಿನೇ ದಿನೇ ಬಿರುಸುಗೊಳ್ತಾ ಇರ್ತಕ್ಕಂಥದ್ದು. ಕೆಲವು ಮಂದಿ ದಲಿತ ಸಚಿವರು ಮತ್ತೆ ದಲಿತ ಶಾಸಕರುಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿದ್ರೆ, ಇನ್ನುಳಿದಂತೆ ಕೆಲ ಸಚಿವರು ಮತ್ತೆ ಶಾಸಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ದಲಿತ ನಾಯಕರಲ್ಲಿನ ಒಗ್ಗಟ್ಟಿನ ಕೊರತೆಯಿಂದಾಗಿ ಒಂದು ದಲಿತ ಸಿಎಂ ಕೂಗಿಗೆ ಒಂದ್ ರೀತಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು. ಇದೀಗ ಕೆಲವರಿಗೆ ಅವಕಾಶಗಳು ಬಂದಿತ್ತು. ಸ್ಪೆಷಲಿ ಈಗ ಎಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 99 ಬಂದಿತ್ತು. ಅದಾದ್ಮೇಲೆ 2004ರ ಸಂದರ್ಭದಲ್ಲೂ ಬಂದಿತ್ತು, 2013ರ ಸಂದರ್ಭದಲ್ಲೂ ಬಂದಿತ್ತು. ಇವನ್ ಪರಮೇಶ್ವರ್ ಅವರಿಗೂ 2013ರ ಸಂದರ್ಭದಲ್ಲಿ ಬಂದಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಹಿನ್ನೆಲೆಯಲ್ಲಿ ಸೋತ್ರು, ಅದು ಬೇರೆ ಲೆಕ್ಕ ಆಯ್ತು. ಬಟ್ ಇಲ್ಲಿ ಪರಮೇಶ್ವರ್ ಅವರು ನಾನು ರೇಸಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಹೌದು. ಆದ್ರೆ ಅದು ಬರೀ ಮಾಧ್ಯಮದ ಮುಂದೆ ಮಾತ್ರ ಹೇಳಿಕೆ ಆಗ್ತಾ ಇದೆಯಾ? ದಿಲ್ಲಿಗೆ ಹೋಗಿ ಅಲ್ಲಿನ ನಾಯಕರ ಮುಂದೆ ನೋಡಿ ನನ್ನನ್ನು ಯಾಕೆ ಮಾಡಬೇಕು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಹಕ್ಕೊತ್ತಾಯ ಮಾಡ್ತಾ ಇಲ್ವರ ಯಾಕೆ ಅಂತ? ಅವ್ರಿಗೆ ನಂಬಿಕೆ ಇಲ್ವಾ ನನಗೆ ಶಾಸಕರ ಬೆಂಬಲ ಸಿಗಲ್ಲ ಅಂತ? ಅದೇ ಹೇಳ್ತಾ ಇರೋದು ಪೃಥ್ವಿರಾಜ್, ಒಗ್ಗಟ್ಟಿನ ಕೊರತೆ. ಕೆಲವು ಮಂದಿ ಶಾಸಕರು ಸಚಿವರುಗಳು ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಕೆಲವು ಮಂದಿ ಸಚಿವರು ಶಾಸಕರುಗಳು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಎಡಗೈ ಬಲಗೈ ಅನ್ನುವಂಥ ಒಂದು ಆಂತರಿಕವಾದಂಥ ಒಂದು ಭಿನ್ನಾಭಿಪ್ರಾಯ.
ಸೊ ಹೀಗಾಗಿ ಮೊನ್ನೆ ಸೂಕ್ಷ್ಮವಾಗಿ ಬಿಜಾಪುರದಲ್ಲಿ ಒಂದು ಸಚಿವ ಶಿವಾನಂದ ಪಾಟೀಲ್ ಅವರು ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಏನು, ನಾವು ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಮತ ಆಗದೆ ಇರೋದು ಕೂಡ ಎಲ್ಲೋ ಒಂದ್ ಕಡೆಗೆ ತಪ್ಪಾಯ್ತಾ ಅನ್ನುವಂಥ ನಿಟ್ಟಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಮುನ್ನೆಲೆಗೆ ತಂದ್ರು, ಆದ್ರೆ ಒಗ್ಗಟ್ಟಿನ ಕೊರತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿಗೆ ಒಂದು ರೀತಿ ಪುಷಪ್ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಡೆಯಾಗಿ ಡಿ ಕೆ ಶಿವಕುಮಾರ್ ಇಲ್ಲ, ಈ ಕಡೆ ಸಿದ್ದರಾಮಯ್ಯನವರು ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿ ಬಂದಿತ್ತು. ಆದ್ರೆ ಧ್ವನಿ ಒಗ್ಗೂಡ್ತಾ ಇಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆಗೆ ದಲಿತ ನಾಯಕರಲ್ಲಿನ ಭಿನ್ನಾಭಿಪ್ರಾಯದ ಕೊರತೆಯೇ ಈ ಒಂದು ದಲಿತ ಸಿಎಂ ಕೂಗಿಗೆ ಹಿನ್ನಡೆ ಆಗೋದಕ್ಕೆ ಕಾರಣ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಈ ಹಿಂದಿಂದಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ಕೊಂಡೇ ಬರ್ತಾ ಇದ್ದಾರೆ, ಹೌದು ನನಗೂ ಕೂಡ ಕನಸಿದೆ ಅನ್ನುವಂಥ ಒಂದು ಮಾತನ್ನ ಹೇಳ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಒಗ್ಗಟ್ಟಿನ ಕೊರತೆಯಿಂದಾಗಿ ಈ ಒಂದು ಧ್ವನಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಕೆಪಿಸಿಸಿ ಪಡಸಾಲೆ ಮತ್ತೆ ರಾಜ್ಯದ ಹಲವೆಡೆ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಪೃಥ್ವಿರಾಜ್, ಧನ್ಯವಾದ ತಿಮ್ಮೇಗೌಡರು.